ವೈರಾಗ್ಯ ನಿನಗೆ ತಪ್ಪಿ ಭಜನಿನಲ್ಲಿ ಭ್ರಮರ ನೀವೇನ್ವಾ ಏನು ಕಾಮಿನಿ ಮಣಿ ಬಾಯಿ ಎಂಬುದಾಗಿ ಹಳದಿ ರೋಗ ಇದ್ದವರಿಗೆ ಹಾಗೆ ಕೇಳಿಸುವುದು. ಯಾರಿಗಪ್ಪ ಅದು? ನಿನ್ನನ್ನು ಕಾಮುಕಿ ಅಂತ ಕರೆದದ್ದು. ಯಾಕೆ ಮನೆಗರಿ? ಕೇವಲ ಕಾಮುಕಿ ಅಲ್ಲ ನೀನು, ಕಾಮದ ಪಿಶಾಚಿ. ಯಾಕೆ ಈ ಮಾತು? ಹೆಣ್ಣ ನೀನು, 100ಕ್ಕೆ 100 ನಾನು ಹೆಣ್ಣೆ. ನಾಚಿಕೆ ಉಂಟು ನಿನ್ಗೆ? ಇಂತಲ್ಲ ನಾಚಿಕೆ ಲಜ್ಜೆಯನ್ನು ಬಿಟ್ಟು ವ್ಯವಹಾರ ಮಾಡ್ತಾ ಇದ್ದೀನಿ. ಬಿಟ್ಟೆ ಅಂತ ಬೇಕಲ್ಲ. ನೀನು ಹೀಗೆ ವರ್ತಿಸಿದೆ ಎಂಬಲ್ಲಿಗೆ ನಿನ್ನನ್ನು ನಾವು ವಿಶೇಷವಾಗಿ ಗೌರವಿಸುವಂತ ಮನೋಭಾವ ನಮ್ಮದು. ಅಂದ್ರೆ ಹೆಣ್ಣನ್ನು ನೋಡುವಾಗ ಗೌರವ ಭಾವನೆ ಖಂಡಿತವಾಗಿ. ಒಂದು ಮಾತು ಕೇಳಲಿಲ್ವ ನೀನು? ಯಾವುದು? ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎನ್ನುವ
ಹಾಗೆ ಯಾವ ಮನೆಯಲ್ಲಿ ಹೆಣ್ಣನ್ನು ಪೂಜಿಸುತ್ತಾರೋ ಅಲ್ಲಿ ದೇವತಾ ಶಕ್ತಿ ನೆಲೆಯಾಗಿರ್ತದೆ ಎನ್ನುವುದಾಗಿ ಭಾವಿಸಿ ಹೆಣ್ಣಿಗೆ ಗೌರವವನ್ನು ಕೊಡುವಂತಹ ನಮ್ಮ ಅಭಿಮಾನಕ್ಕೆಲ್ಲ ನೀನು ಧಕ್ಕೆ ತಂದ್ಬಿಟ್ಟಿಯಲ್ಲ. ಧಕ್ಕೆ ಬಂದ ನಿನಗದೇ ಕೇಳಿಸುವುದು. ನೀವೇ ಹೇಳಿದಲ್ವಾ ಅಂದ್ರೆ ನೀನು ಹಾನಿ ಮಾಡಿದೆ ಅಂತ. ಅಂದ್ರೆ ಉಂಟಾ? ಏನೇ ಇರ್ಲಿ, ಏನು ಹೆಣ್ಣಾದಂತಹ ನೀನು ಹೀಗೆ ತಪ್ಪು ಮಾಡಿದೆ ಎಂಬಲ್ಲಿಗೆ ನಿನ್ನ ಮೇಲೆ ದ್ವೇಷ ಸಾಧನೆ ಮುಂದಾಗ್ಲಿಕ್ಕಾಗ್ತದ? ಅಂದ್ರೆ ನಾನು ತಪ್ಪು ಮಾಡಿದೆ ಅಂತ ಮತ್ತೆಂತದ್ದು ಸ್ವಾಮಿ? ಏನು ಈ ಪ್ರಪಂಚದಲ್ಲಿ ತಪ್ಪೇ ಮಾಡ್ಲಿಲ್ವಾ? ಹಾ? ತಪ್ಪೇ ಮಾಡಿದವರು ಯಾರವೇ ಹೇಳಿಲ್ವಾ? ಯಾರು ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಅಂದ್ರೆ ಒಂದೆಲ್ಲ ಒಂದು ಪರಿಸ್ಥಿತಿಯಲ್ಲಿ ಅವ್ರು ತಪ್ಪು ಮಾಡೇ ಮಾಡ್ತಾರೆ. ಅನಿವಾರ್ಯವಾಗಿ ಅನಿರೀಕ್ಷಿತವಾಗಿ ನಡೆಯುವುದು, ನಿಜ. ಆಮೇಲೆ ತಿಳಿಯದೆ ತಪ್ಪಾಗುವುದು. ಇದು ಹಾಗಲ್ಲ. ಇನ್ನು ಬುದ್ಧಿ ಕಡಿಮೆ ಆಗಿದೆ. ಅಯ್ಯೋ, ಇಲ್ಲದಿದ್ರೆ ನನ್ನ ಮುಂಭಾಗದಲ್ಲಿ ಬಂದು ನನ್ನ ಚಿತ್ತವನ್ನು ಸೆಳೆಯಬೇಕೆನ್ನುವುದಾಗಿ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೆ. ನಾನು ಆ ಭಂಗಿಯಿಂದ ಪ್ರಯತ್ನ ಪಟ್ಟೆ, ಆಯ್ತಾ? ತೆರೆಸ್ಲಿಕ್ಕೆ ಆಗ್ಲೇ ಇಲ್ಲ. ಆಗ್ಲಿಲ್ಲ. ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಅಲ್ವಾ? ಆಮೇಲೆ ನಿನ್ನ ಸ್ಪರ್ಶ ಮಾತ್ರದಿಂದ ಅಂತರ್ಮುಖಿಯಾದ ನಾನು ಕಣ್ಣು ತೆರೆಯುವ ಹಾಗಾಯಿತು. ನಿಮ್ಮ ಬಿಸಿ ಉಸಿರು ಒಮ್ಮೆ ತೆಗೆದುಕೊಳ್ಳುವ ಇನ್ನೊಮ್ಮೆ ಹೇಳಬೇಡ. ನಮ್ಮಂತವರ ಮುಂಭಾಗದಲ್ಲಿ ಹಾಗೆ ಅಂತಹ ಶಬ್ದಗಳನ್ನೆಲ್ಲ ಆಡಬಾರದು. ಅದನ್ನು ನಾವು ಕೇಳುವುದಕ್ಕೂ ಬಯಸುವುದಿಲ್ಲ. ಒಂದು ನೆಲೆಯಲ್ಲಿ ಯೋಚನೆ ಮಾಡಿದ್ರೆ ಇನ್ನೊಂದು ಅಪರಾಧ ಆಗಿದೆ. ಎಲ್ಲಿ ಈಗ ನೀನು ಮಾಡಿದ್ದು. ಹೌದಾ? ಅದಕ್ಕಾಗಿ ಏನೇ ಇರಲಿ, ನಿನಗೆ ಬುದ್ಧಿ ಕಡಿಮೆ ಉಂಟು ಎನ್ನುವ ಕಾರಣಕ್ಕಾಗಿ ಮಾಡಿದ ತಪ್ಪನ್ನು ನಾನು ಕ್ಷಮಿಸ್ತೇನೆ. ಮತ್ತೆ ಇಲ್ಲಿ ನಿಂತುಕೊಳ್ಳುವುದು, ಮತ್ತೆ ನಮ್ಮ ಏಕಾಗ್ರತೆಗೆ ಭಂಗ ತರುವುದು ಅದೆಲ್ಲ ಬೇಕಾಗಿಲ್ಲ. ಆದಷ್ಟು ಬೇಗ ಹಿಂದಕ್ಕೆ ಹೋಗು. ಯಾಕೆ ನೀವು ಹೇಳಿದ ಮಾತು? ಎದಗಿಂತ